ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಮಿಳುನಾಡಿನ ತಿರುಪಾನಕುಂಡ್ರಂ ಎಂಬಲ್ಲಿ ಕಾರ್ತಿಕ ದೀಪಂ ಅಥವಾ ಕಾರ್ತಿಗೈ ದೀಪಂ ಉತ್ಸವ ಕುರಿತು ವಿವಾದ ಉಂಟಾಗಿದೆ. ತಿರುಪಾರನಕುಂಡ್ರಂ ಬೆಟ್ಟದಲ್ಲಿ ಶತಶತಮಾನಗಳಿಂದಲೂ ಪರಂಪರಾನುಗತವಾಗಿ ಭಕ್ತರು ಕಾರ್ತಿಕ ದೀಪಂ ಉತ್ಸವವನ್ನ ಸಂಭ್ರಮ, ಸಡಗರ, ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸುತ್ತಿದ್ದಾರೆ. ಸ್ವತಃ ವಕ್ಫ್ ಮಂಡಳಿ ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರಲಿಲ್ಲ. ಆದರೆ ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರ ಮಾತ್ರ ಕಾರ್ತಿಕ ದೀಪಂ ಉತ್ಸವ ನಡೆಸದಂತೆ ಹೇಳಿರುವುದು ಭಾರೀ ವಿವಾದ ಸೃಷ್ಟಿಸಿದೆ. ದೀಪ ಹಚ್ಚಲು ಅನುಮತಿ ಕೋರಿ ಕೋರ್ಟ್ ಮೊರೆ. ತಿರುಪ್ಪರಕುಂಡ್ರಂ ಮುರುಗನ್ ದೇವಾಲಯವು ತಮಿಳುನಾಡಿನ ಪವಾಡ ಸ್ಥಳಗಳಲ್ಲೊಂದು. ಇದು ಮಲೆಯ ಅಡಿಭಾಗದಲ್ಲಿದೆ. ತುದಿಯಲ್ಲಿ ಸಿಕಂದರ್ ಬಾದ್ಶಾ ಎಂಬ ದರ್ಗಾ ಇದೆ. ಸಾಂಪ್ರದಾಯಿಕವಾಗಿ ಕಾರ್ತಿಕೈ ದೀಪಂ ದಿನದಂದು ಬೆಟ್ಟದ ಮೇಲಿನ ಉಚ್ಚಿ ಪಿಳ್ಳಯಾರ್ ದೇವಾಲಯದ ಬಳಿಯ ದೀಪ ಮಂಟಪದಲ್ಲಿ ದೀಪವನ್ನ ಹಚ್ಚಲಾಗುತ್ತೆ. ಕೆಲವು ಹಿಂದೂ ಕಾರ್ಯಕರ್ತರು ಪುರಾತನ ಕಲ್ಲಿನ ದೀಪತೂಣ್ ಅಂದ್ರೆ ದೀಪದ ಸ್ತಂಭದಲ್ಲಿ ದೀಪ ಹಚ್ಚಲು ಅನುಮತಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಈ ಸ್ತಂಭವು ದರ್ಗಾಗೆ ಹತ್ತಿರದಲ್ಲಿದೆ. ದೀಪ ಹಚ್ಚಲು ಅನುಮತಿ ನೀಡಿದ್ದ ಹೈಕೋರ್ಟ್. ಮದುರೈ ಬೆಂಚ್ನ ನ್ಯಾಯಮೂರ್ತಿ ಜಿಆರ್ ಸ್ವಾಮಿನಾಥನ್ ಅವರು ಡಿಸೆಂಬರ್ 1, 2025ರಲ್ಲಿ ದೀಪತೂಣ್ನಲ್ಲಿ ದೀಪ ಹಚ್ಚಲು ಅನುಮತಿ ನೀಡಿದ್ರು. ಇದು ಹಿಂದೂ ಸಂಪ್ರದಾಯಕ್ಕೆ ಅನುಗುಣವಾಗಿದೆ ಮತ್ತು ಯಾರ ಸಂವೇದನೆಗಳನ್ನು ನೋಯಿಸೋದಿಲ್ಲ ಅಂತ ತಮ್ಮ ತೀರ್ಪಿನಲ್ಲಿ ಉಲ್ಲೇಖಿಸಿದ್ರು. ಆದರೆ ಡಿಎಂಕೆ ಸರ್ಕಾರ ಈ ಆದೇಶವನ್ನ ಪಾಲಿಸದೆ ತಡೆ ಹಿಡಿದಿದೆ. ಕಾನೂನು ಸುವ್ಯವಸ್ಥೆ ಸಮಸ್ಯೆ ಉಂಟಾಗಬಹುದು, ಇದು ಸಾಂಪ್ರದಾಯಿಕವಲ್ಲ ಅಂತ ವಾದಿಸಿದೆ. ಸರ್ಕಾರ ಸೆಕ್ಷನ್ 144 ಜಾರಿ ಮಾಡಿ ಭಕ್ತರನ್ನ ತಡೆದು ಪೊಲೀಸ್ ಲಾಠಿ ಚಾರ್ಜ್ ನಡೆಸಿದೆ ಎನ್ನುವ ಆರೋಪಗಳಿವೆ. ಕಾರ್ತಿಕ ದೀಪಕ್ಕೆ ಡಿಎಂಕೆ ಸರ್ಕಾರ ವಿರೋಧ. ಹೈಕೋರ್ಟ್ ಕೂಡ ಕಾರ್ತಿಕ ದೀಪ ಬೆಳಗಿಸುವ ಪರಂಪರೆಯನ್ನ ಪುರಸ್ಕರಿಸಿದ್ರೂ ಡಿಎಂಕೆ ಸರ್ಕಾರ ಮಾತ್ರ ಕಾರ್ತಿಕ ದೀಪ ಬೆಳಗೋದನ್ನ ಅಪರಾಧ ಎನ್ನುವಂತೆ ಹೇಳ್ತಾ ಇದೆ. ಇದು ಖಂಡಿತ ಆಡಳಿತವಲ್ಲ, ಹಿಂದೂ ನಂಬಿಕೆಗಳ ವಿರುದ್ಧ ಮಾಡಿರೋ ಘೋರ ಅಪಚಾರ. ಮಾತ್ರವಲ್ಲದೆ ಇದು ನ್ಯಾಯಾಂಗ ನಿಂದನೆಯೂ ಆಗಿದೆ. ನ್ಯಾಯಾಂಗವನ್ನೇ ಧಿಕ್ಕರಿಸುವ ಪ್ರಯತ್ನಕ್ಕೆ ಡಿಎಂಕೆ ಕೈ ಹಾಕಿದಂತಾಗಿದೆ. ವಿವಾದಾತ್ಮಕ ಹೇಳಿಕೆ ಕೊಟ್ಟ ಸಚಿವ. ತಮಿಳುನಾಡಿನ ಡಿಎಂಕೆ ನೇತೃತ್ವದ ಸರ್ಕಾರದಲ್ಲಿ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಸಚಿವರಾದ ಪಿಕೆ ಶೇಖರ್ ಬಾಬು ಅವರು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ತಿರುಪಾರನ್ಕುಂಡ್ರಂನಲ್ಲಿ ದೀಪ ಬೆಳಗೋದ್ರಿಂದ ಬೀದಿಯಲ್ಲಿ ರಕ್ತ ಹರಿಯಲಿದೆ ಅಂತ ಹೇಳಿಕೆ ನೀಡಿದ್ದಾರೆ. ಯಾವುದೇ ಸಮುದಾಯ ಇಂಥ ಬಾಲಿಶ ಹೇಳಿಕೆಯನ್ನ ನೀಡಿಲ್ಲ. ಡಿಎಂಕೆ ಸರ್ಕಾರ ಮಾತ್ರ ಖುದ್ದಾಗಿ ಇಂತಹ ಭೀತಿಯ ವಾತಾವರಣವನ್ನ ಸೃಷ್ಟಿಸಿದೆ. ದೇವಾಲಯದಲ್ಲಿ ದೀಪ ಬೆಳಗಿಸುವುದಕ್ಕೆ ಡಿಎಂಕೆ ವಿರೋಧ. ಹಿಂದೂ ಧಾರ್ಮಿಕ ಪರಂಪರೆಯೊಂದನ್ನ ಸ್ಥಗಿತಗೊಳಿಸಲು ನಕಲಿ ಬೆದರಿಕೆಯನ್ನ ಡಿಎಂಕೆ ನಾಯಕರು ಒಡ್ತಿದ್ದಾರೆ. ದೇವಾಲಯದ ವ್ಯಾಪ್ತಿಯಲ್ಲಿ ದೀಪ ಬೆಳಗೋದ್ರಿಂದ ಯಾರಿಗೂ ಸಮಸ್ಯೆಯಾಗೋದಿಲ್ಲ. ಆದ್ರೆ ಡಿಎಂಕೆ ವರ್ತನೆ ಮಾತ್ರ ಹಿಂದೂಗಳ ವಿರುದ್ಧವಾಗಿದೆ ಎನ್ನೋದು ಬಹಿರಂಗವಾಗ್ತಾ ಇದೆ. ದೀಪ ಬೆಳಗಿದ ಹಿಂದೂಗಳು ಕೋರ್ಟ್ಗೆ ಹೋಗ್ಬೇಕಾ? ಸತ್ಯ ಸರಳವಾಗಿದೆ. ಡಿಎಂಕೆ ಜಾತ್ಯತೀತತೆಯ ಬಗ್ಗೆ ಮಾತನಾಡುತ್ತೆ, ಆದ್ರೆ ಸ್ವತಃ ಹಿಂದೂಗಳನ್ನ ಟಾರ್ಗೆಟ್ ಮಾಡುತ್ತೆ. ಆದ್ರೆ ಬೇರೆ ಧರ್ಮದ ಧಾರ್ಮಿಕ ಕೇಂದ್ರಗಳನ್ನ, ಅದರ ಸಹ ಸಂಸ್ಥೆಗಳನ್ನಾಗಲಿ ಸವಾಲಿಗೆ ಒಳಪಡಿಸೋದಿಲ್ಲ. ಇತರ ಯಾವುದೇ ಧರ್ಮದ ನಂಬಿಕೆಗಳನ್ನ ಅವರು ಪ್ರಶ್ನಿಸೋದಿಲ್ಲ. ಆದ್ರೆ ಶತಶತಮಾನಗಳಿಂದ ಅಸ್ತಿತ್ವದಲ್ಲಿರುವ ಭಗವಂತ ಮುರುಗನ್ ಸ್ವಾಮಿಯ ಕುರಿತ ಭಕ್ತರ ಆಚರಣೆ ವಿರುದ್ಧ ಕೋರ್ಟ್ ಮೆಟ್ಟಿಲೇರ್ತಾರೆ. ದೇವಾಲಯದಲ್ಲಿ ದೀಪ ಬೆಳಗಿದ ಹಿಂದೂಗಳು ಕೋರ್ಟ್ಗೆ ಹೋಗಬೇಕಾದ ತಪ್ಪೇನ್ ಮಾಡಿದ್ದಾರೆ? ಡಿಎಂಕೆ ಸರ್ಕಾರದ ಅಡಿಯಲ್ಲೇ ಯಾಕೆ ಇಂಥ ವಿವಾದಗಳು ಉದ್ಭವಿಸುತ್ತೆ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂಗೆ ಮನವಿ. ತಿರುಪಾರನ್ಕುಂಡ್ರಂ ಕ್ಷೇತ್ರದಲ್ಲಿ ಕಾರ್ತಿಕ ದೀಪವನ್ನ ಬೆಳಗುವ ನಿಟ್ಟಿನಲ್ಲಿ ಭಕ್ತಾದಿಗಳ ಪರವಾಗಿ ಹೈಕೋರ್ಟ್ ತನ್ನ ತೀರ್ಪು ನೀಡಿತ್ತು. ಆದರೆ ಈ ಆದೇಶದ ವಿರುದ್ಧ ಡಿಎಂಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ದೀಪ ಬೆಳಗೋದ್ರಿಂದ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾಗುತ್ತೆ ಅಂತ ಡಿಎಂಕೆ ಸರ್ಕಾರ ವಾದಿಸಿದೆ. ಆದರೆ ಇದು ಗೊಂದಲವನ್ನ ಸೃಷ್ಟಿಸುವ ಪ್ರಯತ್ನ ಅಂತ ಭಕ್ತಾದಿಗಳು ಹೇಳಿದ್ದಾರೆ. ಹೈಕೋರ್ಟ್ ನ್ಯಾಯಮೂರ್ತಿ ವಿರುದ್ಧ ವಾಗ್ದಂಡನೆಗೆ ತೀರ್ಮಾನ. ಅತ್ಯಂತ ಆಘಾತಕರ ಬೆಳವಣಿಗೆ ಏನಂದ್ರೆ, ಡಿಎಂಕೆ ಸಂಸದರು ಕಾರ್ತಿಕ ದೀಪ ಬೆಳಗಿಸುವ ಹಿಂದೂಗಳ ಹಕ್ಕಿನ ಪರವಾಗಿ ನಿಂತಿದ್ದ ಹೈಕೋರ್ಟ್ ನ್ಯಾಯಾಧೀಶ ಜಿಆರ್ ಸ್ವಾಮಿನಾಥನ್ ವಿರುದ್ಧ ವಾಗ್ದಂಡನೆಗೆ ಆಗ್ರಹಿಸಿ ನಿಲುವಳಿಯನ್ನ ಮಂಡಿಸಲು ಮುಂದಾಗಿರೋದು. 50ಕ್ಕೂ ಹೆಚ್ಚು ನಿವೃತ್ತ ನ್ಯಾಯಾಧೀಶರು ಇದೀಗ ನ್ಯಾಯಮೂರ್ತಿ ಜಿಆರ್ ಸ್ವಾಮಿನಾಥನ್ ಅವರ ಬೆಂಬಲಕ್ಕೆ ಮುಂದಾಗಿದ್ದಾರೆ. ಡಿಎಂಕೆ ನ್ಯಾಯಾಂಗದ ವಿರುದ್ಧ ಹೋಗ್ತಾ ಇರೋದನ್ನ ಇದು ಬಿಂಬಿಸಿದೆ. ಇದು ನ್ಯಾಯಾಂಗಕ್ಕೆ ಮಾಡುವ ಅವಮಾನ, ಅಗೌರವವಾಗಿದೆ. ಡಿಎಂಕೆ ಜೊತೆ ನಿಂತ ಇಂಡಿಯಾ ಒಕ್ಕೂಟ.
ಅತಿ ದೊಡ್ಡ ವಿಪರ್ಯಾಸ ಅಂದ್ರೆ ಡಿಎಂಕೆ ಮತ್ತು ಅದರ ಮೈತ್ರಿಕೂಟ ಐಎನ್ಡಿಐ ಒಕ್ಕೂಟವು ಸಂವಿಧಾನ ಅಪಾಯದಲ್ಲಿದೆ ಅಂತ ಬೆದರಿಕೆ ಒಡ್ತಾ ಇದೆ. ಸಂವಿಧಾನ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದೆ. ರಾಜಕೀಯ ಬೆದರಿಕೆಗೆ ಜಗ್ಗದೆ ತೀರ್ಪು ನೀಡಿದ ನ್ಯಾಯಾಧೀಶರಿಗೆ ಡಿಎಂಕೆ ಅವಮಾನಿಸ್ತಾ ಇದೆ. ಇದು ನ್ಯಾಯಾಂಗದ ಸಾಂಸ್ಥಿಕ ವ್ಯವಸ್ಥೆಯನ್ನೇ ತಿರುಚಲು ಮಾಡುವ ಯತ್ನವಾಗಿದೆ. ಹಿಂದೂಗಳ ಪರ ಕೋರ್ಟ್ ತೀರ್ಪಿದ್ದರೂ ಡಿಎಂಕೆ ವಿರೋಧ. ತಿರುಪಾರನ್ಕುಂಡ್ರಂ ಕ್ಷೇತ್ರದಲ್ಲಿ ಹಿಂದೂಗಳು ಕಾರ್ತಿಕ ದೀಪವನ್ನ ಬೆಳಗಲು ಹೈಕೋರ್ಟ್ ತೀರ್ಪು ನೀಡಿದ್ರು. ಇಂಡಿಯಾ ಒಕ್ಕೂಟ ಇದರ ವಿರುದ್ಧ ನಿಂತಿರೋದು ಹಿಂದೂ ವಿರೋಧಿ ಕೃತ್ಯವಾಗಿದೆ. ಈ ತೀರ್ಪು ನೀಡಿದ ನ್ಯಾಯಾಧೀಶರನ್ನ ಪಕ್ಷಪಾತಿ, ಕೋಮುವಾದಿ ಅಂತ ಆರೋಪಿಸೋದು ಪೂರ್ವಾಗ್ರಹ ಪೀಡಿತವಾಗಿದೆ. ಗೊಗೋಯ್ ಕಾರ್ಯಕ್ರಮ ಬಹಿಷ್ಕರಿಸಿದ್ದ ಇಂಡಿ ಒಕ್ಕೂಟ. ನಿವೃತ್ತ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅವರು ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭ ಕಾರ್ಯಕ್ರಮವನ್ನ ಇಂಡಿಯಾ ಬಹಿಷ್ಕರಿಸಿತ್ತು. ಜಸ್ಟಿಸ್ ರಂಜನ್ ಗೊಗೋಯ್ ಅವರು ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಿಸುವುದರ ಪರವಾಗಿ ತೀರ್ಪು ಕೊಟ್ಟಿದ್ದುದೇ ಈ ವಿರೋಧಕ್ಕೆ ಕಾರಣವಾಗಿತ್ತು. ಇದು ಇಂಡಿಯಾ ಒಕ್ಕೂಟದ ಪ್ರಜಾಪ್ರಭುತ್ವ ವಿರೋಧಿ ನಿಲುವಾಗಿದೆ. ಇಂದಿರಾ ಗಾಂಧಿಯವರು ಕೂಡ ಹೀಗೆ ಮಾಡಿದ್ರು. ಹಿಂದೆ 1973ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು 3 ನ್ಯಾಯಾಧೀಶರನ್ನ ಬೈಪಾಸ್ ಮಾಡಿ ನ್ಯಾಯಮೂರ್ತಿ ಎಎನ್ ರಾಯ್ ಅವರನ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಿದ್ರು. ಸರ್ಕಾರದ ವಿರುದ್ಧ ತೀರ್ಪು ನೀಡಿದ್ದ ಹಿರಿಯ ನ್ಯಾಯಾಧೀಶರುಗಳನ್ನ ಅವಗಣನೆ ಮಾಡಿದ್ರು. 1977ರಲ್ಲಿ 2ನೇ ಬಾರಿಗೆ ನ್ಯಾಯಮೂರ್ತಿ HR ಖನ್ನಾ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಬೈಪಾಸ್ ಮಾಡಲಾಯಿತು. ತುರ್ತು ಪರಿಸ್ಥಿತಿಯ ಸಂದರ್ಭ ಮೂಲಭೂತ ಹಕ್ಕುಗಳನ್ನ ಎತ್ತಿ ಹಿಡಿದಿದ್ದಕ್ಕೆ ಈ ಪ್ರತೀಕಾರದ ಕ್ರಮವನ್ನ ಸರ್ಕಾರ ಕೈಗೊಂಡಿತ್ತು. ಇಂಥ ಡಿಎನ್ಎ ಈಗ ಡಿಎಂಕೆ ಪಕ್ಷದಲ್ಲಿದೆ.